ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆಗಿರೋದ್ರಿಂದ ಇದನ್ನ ನ್ಯಾಚುರಲ್ ಕೋಕೋ ಪ್ಲಸ್ ರಾಗಿಯಲ್ಲಿ ಮಾಡಿರೋದು. ಸೊ ನಮ್ಗೆ ಇದರಲ್ಲಿ ಮಾಯಿಶ್ಚರ್ ಪರ್ಸೆಂಟೇಜ್ ನೋಡ್ಬೋದು 0%ಗೆ. ಸೊ ಒಂದು ಪೌಡರ್ ಆದ್ಮೇಲೆ ಇಲ್ಲಿ ಅರೋಮಾ ಬರ್ತಾ ಇದೆ, ಹೇಗಿದೆ ಅಂದ್ರೆ ಸರ್ ಪ್ರತಿ ಪ್ರಾಡಕ್ಟ್ ಅಲ್ಲೂ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಇದೆ. ಪ್ರತಿ ಪ್ರಾಡಕ್ಟ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಡಿಫ್ರೆಂಟ್ ಇದೆ. ಐರನ್ ಬೂಸ್ಟ್ ಅಂತ ಇದೆ, ವೆಲ್ನೆಸ್ ಎವ್ರಿಡೇ ಅಂತಿದೆ, ಪ್ರೋಟೀನ್ ಹಿಟ್ ಅಂತ ಇದೆ. ಗಟ್ಟಿ ಮೂಳೆಗಳು ಹಾಕ್ಬೇಕು, ಸ್ಟ್ರೆಂತ್ ಆಗಿರ್ಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ನೀವು ಟ್ರೈ ಮಾಡ್ಲೇಬೇಕು. ಸರ್ ಆಕ್ಚುಲಿ ಇದನ್ನ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಬಳಕೆ ಮಾಡಬಹುದು. ಯಾಕಂದ್ರೆ ಇದು ಮೆಡಿಸಿನ್ ಅಲ್ಲ. ಏಲಕ್ಕಿ ಎಲ್ಲ ಪರ್ಚೇಸ್ ಮಾಡ್ತಿರೋದು ಕೇರಳ ಸೈಡ್ ಇಂದ. ಚೆನ್ನಾಗಿದೆ ಕ್ವಾಲಿಟಿ, ಗ್ರೀನ್ ಒಳ್ಳೆ. ಕೋಕೋ ಬರೋದು ಕೇರಳದಿಂದ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಐರನ್ ಬೂಸ್ಟ್ ಅಂತ ಇದೆ. ಸೊ ಇದನ್ನ ಕುಡಿಯೋಣ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನಾನು ನಿಮಗೆ ಸದ್ಯದಲ್ಲೇ ತಿಳಿಸ್ಕೊಡ್ತೀನಿ. ವಾವ್, ಟೇಸ್ಟ್ ಅಂತೂ ಸಖತ್ತಾಗಿದೆ. ಎಸ್ಪೆಷಲಿ ರಾಗಿಯಿಂದ ಮಾಡಿರೋವಂಥದ್ದು. ಅದ್ರ ಜೊತೆಗೆ ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಏನು ಅಂತ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ JP ನಗರ 5th ಫೇಸ್ ಹತ್ರ ಇದ್ದೀನಿ. ಏನಪ್ಪಾ ಅಂದ್ರೆ ಪ್ರತಿದಿನ ಈ ಆರೋಗ್ಯದ ಸಮಸ್ಯೆಗಳಲ್ಲಿ ಎಲ್ಲರೂ ಅಂದ್ರೆ ಒದಲಾಡ್ತಿರ್ತೀವಿ. ಈ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಒಂದು ಪ್ರೋಟೀನ್ ಇರ್ಬೋದು, ಐರನ್, ಕ್ಯಾಲ್ಸಿಯಂ, ಅದು ಎಲ್ಲನೂ ಒಂದು ಬ್ಯಾಲೆನ್ಸಿಂಗ್ ಆಗಿ ನಾವು ಸೇವಿಸ್ತಿರಲ್ಲ. ರ್ಯಾಂಡಮ್ಮಾಗೆ ಅದು ಇದು ತಿಂತಾನೆ ಬರ್ತಿರ್ತೀವಿ. ಒಂದು ಫುಡ್ ಕಿಟ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಒಂದು ಪ್ರಾಡಕ್ಟ್ ನಾನು ನಿಮ್ಗೆ ಇವತ್ತು ನಾನು ಪರಿಚಯ ಮಾಡ್ಸೋಕ್ಕೆ ಅಂತ ಬಂದಿರೋದು. ಬನ್ನಿ ಆ ಏನು ಫುಡ್ಡು ಅಂತ ಒಳಗೆ ಹೋಗ್ತಾ ಅದನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಹೇಗೆಲ್ಲ ಪ್ರೋಸೆಸ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ನಿಮ್ದು ಭವ ಅರ್ಥ ಅಂತ ಒಂದು ಹೆಸರಲ್ಲೇ ಒಂಥರ ತುಂಬಾ ಚೆನ್ನಾಗಿದೆ ಸರ್. ಹೆಸರು ಹೇಗೆ ಬಂತು ಮತ್ತೆ ಏನ್ ನಿಮ್ಮ ಒಂದು ಪ್ರಾಡಕ್ಟ್, ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ಒಂದು ವೀಕ್ಷಕರಿಗೆ ಸರ್. ಸಿ ಭವ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಅಂತ ಸರ್. ಅರ್ಥ ಏನಕ್ಕೆ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಎಲ್ಲ ನ್ಯಾಚುರಲ್ ಆಗಿ ಆಗಿರೋದ್ರಿಂದ, ಸೊ ಮಣ್ಣಿಂದನೇ ಬಂದಿದೆ, ಹಾಗಾಗಿ ಅರ್ಥ ಅಂತ. ಸೊ ಅವೆರಡನ್ನು ಸೇರಿ ಭವ ಅರ್ಥ ಅಂತ. ಏನೇನ ಒಂದು ಪ್ರಾಡಕ್ಟ್ ಪರಿಚಯ ಮಾಡ್ಬೋದಾ? ಅಂದ್ರೆ ಡಿಫ್ರೆಂಟ್ ಆಗಿದೆ. ಸ್ಟ್ರಾಂಗ್ ಬೋನ್ಸ್ ಅಂತ ಇದೆ, ಐರನ್ ಬೂಸ್ಟ್ ಅಂತ ಇದೆ, ವೆಲ್ನೆಸ್ ಎವ್ರಿಡೇ ಅಂತಿದೆ, ಪ್ರೋಟೀನ್ ಹಿಟ್ ಅಂತ ಇದೆ. ಸ್ಟ್ರಾಂಗ್ ಬೋನ್ಸ್ ಅಂತಂದ್ರೆ 35-40 ಅದ್ರ ಮೇಲೆ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ಬಿಟ್ಟು ಕೈ ಕಾಲು ನೋವು ಬರೋದು, ಅಥವಾ ಡಾಕ್ಟರ್ಸ್ ಕಾಮನ್ ಪ್ರಾಬ್ಲಮ್ ಏನ್ ಹೇಳ್ತಾರೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಈ ಪ್ರಾಡಕ್ಟ್ಸ್ ಮಾಡಿರೋದು. ಸೊ ಐರನ್ ಬೂಸ್ಟ್ ಅಂತಂದ್ರೆ ಸರ್ ಇವಾಗ ಅನಿಮಿಯಾ. ಸೊ ಆಸ್ ಪರ್ ಗೌರ್ಮೆಂಟ್ ಡೇಟಾನೇ 54% ಏನೋ ನಮ್ಮ ಮಹಿಳೆಯರಲ್ಲಿ ಅನಿಮಿಯಾ ಇದೆ. ಸೊ ರಕ್ತಹೀನತೆ ಇರುತ್ತೆ ಅಂತ ಇದೆ. ಸೊ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಐರನ್ ಬೂಸ್ಟ್ ಅಂತ ಮಾಡಿದ್ವಿ. ವೆಲ್ನೆಸ್ ಎವ್ರಿ ಡೇ ಸರ್, ನಮ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದೀರಿ ಸರ್, ರಾತ್ರಿ ಊಟ ಸ್ಕಿಪ್ ಮಾಡಿ. ಯಾಕಂತಂದ್ರೆ ಫ್ಯಾಟಿ ಲಿವರ್, ಜಾಸ್ತಿ ದಪ್ಪ ಆಗೋದು, ಒಬೆಸಿಟಿ, ಇದನ್ನ ಅವಾಯ್ಡ್ ಮಾಡೋದಕ್ಕೆ ನೈಟ್ ಡಿನ್ನರ್ ಸ್ಕಿಪ್ ಮಾಡಿ ಅಂತಾರೆ. ಸ್ಕಿಪ್ ಮಾಡಕ್ ಹೋದ್ರೆ 11 ಗಂಟೆಗೆ ಮತ್ತೆ ಹಶು ಆಗುತ್ತೆ. ಸೊ ಅವಾಯ್ಡ್ ಮಾಡ್ಬೇಕಂತಂದ್ರೆ ನಮ್ಗೆ ಫಿಲ್ಲಿಂಗ್ ಆಗಿರ್ಬೇಕು, ಕಮ್ಮಿ ಕಾರ್ಬ್ಸ್ ಬಾಡಿಗೆ ಹೋಗ್ಬೇಕು. ಸೊ ಹಾಗಾಗಿ ಆ ತರ ಪ್ರಾಡಕ್ಟ್ ಡೆವಲಪ್ ಮಾಡ್ಬೇಕು ಅಂತ ವೆಲ್ನೆಸ್ ಮಾಡಿದ್ದು. ಇನ್ನೊಂದು ಈ ಪ್ರೋಟೀನ್ ಹಿಟ್ ಅಂತ ಸರ್. ನಮ್ಮ ಇಂಡಿಯನ್ ಡಯಟ್ ಅಲ್ಲಿ ತುಂಬಾ ಪ್ರೋಟೀನ್ ಜಿಮ್ಗೆ ಹೋಗೋರ್ಗೆಲ್ಲ ಬೇಕಾಗುತ್ತೆ. ನಾರ್ಮಲ್ ಲೈಫ್ ಸ್ಟೈಲ್ ನಡೆಸ್ತಾ ಇರೋರಿಗೆ ಸ್ವಲ್ಪ ಡಿಫಿಷಿಯನ್ಸಿ ಇರೋ ಪ್ರೋಟೀನ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಇದನ್ನ ಮಾಡಿರೋದು. ನಮ್ ಕನ್ಸ್ಯೂಮರ್ಸ್ ಏನ್ ಹೇಳ್ತೀವಿ ಅಂತಂದ್ರೆ, ಸೊ ಇವಾಗ ಏನ್ ನಾವು ಬೆಳಿಗ್ಗೆ ಇಡ್ಲಿ ತಿಂತೀವಿ, ದೋಸೆ ತಿಂತೀವಿ, ಉಪ್ಪಿಟ್ಟು ತಿಂತೀವಿ, ಅದ್ರ ಜೊತೆ ಅದ್ರಲ್ಲಿ ಏನ್ ಡಿಫಿಷಿಯನ್ಸಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಒಂದು 2 grams ಪ್ರೋಟೀನ್ ಕಮ್ಮಿ ಇರುತ್ತೆ ನಮ್ ನಾರ್ಮಲ್ ಫುಡ್ ಅಲ್ಲಿ, ಅದಕ್ಕೆ ಇದು ಸಫಿಶಿಯಂಟ್ ಆಗುತ್ತೆ ಸರ್. ಆಕ್ಚುಲಿ ಇದನ್ನ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಬಳಕೆ ಮಾಡಬಹುದು. ಯಾಕಂದ್ರೆ ಇದು ಮೆಡಿಸಿನ್ ಅಲ್ಲ, ಒಂದು ಎಕ್ಸ್ಟ್ರಾ ನ್ಯೂಟ್ರಿಟಿವ್ ಫುಡ್ ತಿಂದಂಗೆ ಅಷ್ಟೇ. ನೀರು ಹಾಲಿನ ಜೊತೆ ಪ್ರಿಫರ್ಡ್ ಸರ್. ಕೆಲವರಿಗೆ ಹಾಲು ಆಗಲ್ಲ ಇತ್ತೀಚಿನ ದಿನಗಳಲ್ಲಿ, ಅವ್ರು ನೀರಿನ ಜೊತೆನೂ ತಗೊಳ್ಬಹುದು. ಹಾಲಿನ ಜೊತೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಹಾಲಲ್ಲೇ ಬೈ ನೇಚರ್ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ. ಸ್ಟ್ರಾಂಗ್ ಬೋನ್ಸ್, ಐರನ್ ಬೂಸ್ಟ್, ಪ್ರೋಟೀನ್ ಎಲ್ಲ ಎವ್ರಿ ಡೇ 1-2 ಗ್ಲಾಸ್ ಪ್ರಿಫರ್ಡ್. ವೆಲ್ನೆಸ್ ಎವ್ರಿ ಡೇ ಪ್ರಿಫರಬ್ಲಿ ಅದೇ ನಾವು ಡಿನ್ನರ್ ಸ್ಕಿಪ್ ಮಾಡೋದಕ್ಕೋಸ್ಕರ ಅಂತ ಮಾಡಿರೋದ್ರಿಂದ ಸಂಜೆ ತಗೊಳ್ಳೋದು ಒಳ್ಳೇದು ಸರ್. ಪ್ರತಿ ಪ್ರಾಡಕ್ಟ್ ಅಲ್ಲೂ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಇದೆ. ಪ್ರತಿ ಪ್ರಾಡಕ್ಟ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಡಿಫ್ರೆಂಟ್ ಇದೆ. ಸೊ ಇದು ನಾವು ಒಂದೇ ಸ್ಟ್ಯಾಂಡರ್ಡೈಸೇಷನ್ ಅಲ್ಲಿ ಮಾಡಕ್ ಆಗಿರೋದಲ್ಲ. ಸೊ ಪ್ರೋಟೀನ್ ನ್ಯಾಚುರಲ್ ಸೋರ್ಸ್ ಏನೇನಿದೆ ಅದ್ರಲ್ಲಿ ಹೈಲೈಟೆಡ್ ಪ್ರಾಡಕ್ಟ್ ಏನಿದೆ ಅದು ನಾವು ಫ್ರಂಟ್ ಅಲ್ಲೇ ಕೊಟ್ಟಿದೀವಿ, ಪಿಕ್ಚರ್ ಅಲ್ಲೇ. ಸೊ ಪ್ರೋಟೀನ್ ಹಿಟ್ ಅಲ್ಲಿ ನೀವು ನೋಡಿದಂಗೆ ಫಾಕ್ಸ್ಟೈಲ್ ಮಿಲೆಟ್ ಇದೆ, ಆಲ್ಮಂಡ್ಸ್ ಇದೆ, ಮಖಾನ ಇದೆ. ಇದು ಮೇಜರ್ ಇರುತ್ತೆ ಸರ್. ಬ್ಯಾಕ್ ಸೈಡ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಫುಲ್ ಲಿಸ್ಟ್ ಇರುತ್ತೆ. ಇದು ಐರನ್ ಬೂಸ್ಟ್ ಅಂತ. ಇದು ನಾವು ರಕ್ತಹೀನತೆಗೆ ಮತ್ತೆ ಕ್ಯಾಲ್ಸಿಯಂಗೆ ಅಂತ ಮಾಡಿರೋದ್ರಿಂದ ಮಕ್ಕಳಿಗೆ, ಮಹಿಳೆಯರಿಗೆ ಅಂತಾನೆ ಮಾಡಿರೋ ಪ್ರಾಡಕ್ಟ್ ಇದು. ಸೊ ಕಿಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಎನಿ ಪ್ರಾಡಕ್ಟ್ ಅನ್ನು ಲೈಕ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಟೇಸ್ಟ್ ಇಂಪಾರ್ಟೆಂಟ್. ನಾವು ಅದಕ್ಕೆ ಥ್ರೂಔಟ್ 4 ಪ್ರಾಡಕ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಟ್ಟಿದೀವಿ. ಬಟ್ ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆಗಿರೋದ್ರಿಂದ ಇದನ್ನ ನ್ಯಾಚುರಲ್ ಕೋಕೋ ಪ್ಲಸ್ ರಾಗಿಯಲ್ಲಿ ಮಾಡಿರೋದು. ರಾಗಿ ಇದೆ, ಬೀಟ್ರೂಟ್ ಇದೆ, ಡ್ರೈ ಡೇಟ್ಸ್ ಇದೆ, ನ್ಯಾಚುರಲ್ ಕೋಕೋ ಇದೆ ಇದರಲ್ಲಿ. ಇದನ್ನ ಕುಡಿಬೇಕಾದ್ರೂ ಸಹ ಚಾಕ್ಲೇಟ್ ಡ್ರಿಂಕ್ ಕುಡಿದಿರೋ ಅನುಭವ ಆಗುತ್ತೆ. ಬಟ್ ಮಕ್ಕಳಿಗೆ ಎನರ್ಜಿನೂ ಸಿಗುತ್ತೆ, ಕ್ಯಾಲ್ಸಿಯಮು ಸಿಗುತ್ತೆ, ಪ್ಲಸ್ ಐರನ್ಗೂ ಹೆಲ್ಪ್ ಆಗುತ್ತೆ. ನಿಮ್ದು ಮೇಕಿಂಗ್ ಒಂದು ಯೂನಿಟ್ ನ ನಾವು ಹಂಗೆ ಒಂದು ವಾಕ್ ಥ್ರೂ ಮಾಡ್ಬೋದು ಸರ್. ಯಾಕೆಂದ್ರೆ ನಾವು ನೋಡ್ಬೋದು ಒಂದಿಷ್ಟು ಮಿಷನರೀಸ್ ಇದೆ, ಮತ್ತೆ ನೋಡೋದಕ್ಕೆ ಕಂಪ್ಲೀಟ್ಲಿ ಕ್ಲೀನ್ ಹೈಜೀನ್ ಒಳಗೆ ಬಂದಿದೀವಿ. ಸರಿಯಾದ ಟೈಮ್ ಟೇಬಲ್ ಬೇರೆ ಹಾಕೊಂಡು ವರ್ಕ್ ಮಾಡ್ತಿದ್ರಿ. ನಮ್ದು ವೀಕ್ಲಿ ಸ್ಕೆಡ್ಯೂಲ್ ಮಾಡ್ಕೊಳ್ತೀವಿ.
ಆಯಾ ವೀಕಿಂದ ನಮ್ಗೆ ಡಿಮ್ಯಾಂಡ್ ಹೇಗಿರುತ್ತೆ ಅದೊಂದು. ಪ್ರತಿ ಸ್ಯಾಟರ್ಡೆ ನಾವು ಪ್ರೊಡಕ್ಷನ್ ಇಟ್ಕೊಳ್ಳಲ್ಲ, ಒನ್ ಫುಲ್ ಡೇ ಕ್ಲೀನಿಂಗ್ ಅಂತಾನೆ ಇಟ್ಕೊಂಡಿರ್ತೀವಿ. ವ್ಯಾಕ್ಯೂಮ್ ಕ್ಲೀನರ್ಸ್ ಅನ್ನೆಲ್ಲ ಇಟ್ಕೊಂಡ್ಬಿಟ್ಟು. ಸೊ ಇವತ್ತು ಟ್ಯೂಸ್ಡೇ, ಮಂಗಳವಾರದ್ದು ಸ್ಟ್ರಾಂಗ್ ಬೋನ್ಸ್ ಇದೆ, ನಾಳೆ ತಿರ್ಗಾ ಐರನ್ ಬೂಸ್ಟು, ಪ್ರೋಟೀನ್ ಹಿಟ್ಟು, ಆಮೇಲೆ ವೆಲ್ನೆಸ್. ಫೈನ್ ಸರ್. ಹಂಗಿದ್ರೆ ಇವತ್ತಿಂದು ನೀವು ಹೇಳ್ದಂಗೆ ಸ್ಟ್ರಾಂಗ್ ಬೌನ್ಸ್ದು, ಅದಕ್ಕೆ ಪ್ರಾಡಕ್ಟ್ ಎಲ್ಲ ರೆಡಿ ಇದೆಯಾ ಸರ್? ಪ್ರಾಡಕ್ಟ್ ರೆಡಿ ಇದೆ ಸರ್. ಇವತ್ತಿಂದು ಫಸ್ಟಿಂದ 2 ಬ್ಯಾಚ್ ಆಲ್ರೆಡಿ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಲಾಸ್ಟ್ ಬ್ಯಾಚ್ ಇಂದ ಒಂದು ಪ್ರೊಡಕ್ಷನ್ ಇವಾಗ ಆಗ್ತಾ ಇದೆ. ಇವಾಗ ನಿಮ್ಗೆ ಕಾಣ್ತಾ ಇರೋದು ರೋಸ್ಟಿಂಗಿಗೆ ರೆಡಿ ಇರುವಂತದ್ದು. ಸೊ ಇದು ಆಗಕ್ಕಿಂತ ಮುಂಚೆ ಇದ್ರದ್ದು ಪ್ರಿಪರೇಷನ್ ನಮ್ಗೆ ಹಿಂದಿನ ದಿನನೇ ಸ್ಟಾರ್ಟ್ ಆಗಿರುತ್ತೆ. ಇದ್ರ ಇಂಗ್ರೀಡಿಯೆಂಟ್ಸ್ ನೀವು ತೆಗೆದು ನೋಡಿದ್ರೆ ಸರ್, ರಾಗಿ ಬ್ರೌನ್ ರೈಸ್ ಇದೆ, ಆಮೇಲೆ ಪಂಪ್ಕಿನ್ ಸೀಡ್ಸ್ ಇದೆ, ಆಲ್ಮಂಡ್ಸ್ ಇದೆ, ಮಖಾನ ಇದೆ, ಡ್ರೈ ಡೇಟ್ಸ್ ಉತ್ತುತ್ತೆ, ಕ್ಯಾರೆಟ್ ಇದೆ, ಆಮೇಲೆ ಏಲಕ್ಕಿ ಇದೆ. ಈ ರಾಗಿ ಮತ್ತೆ ಬ್ರೌನ್ ರೈಸ್ ಇದೆಯಲ್ವಾ, ಅದ್ರದ್ದು ಪ್ರಿಪರೇಟರಿ ಮೆಥಡ್ ಬೇರೆ ಇರುತ್ತೆ. ಎಲ್ಲವನ್ನು ಒಂದೇ ತರ ರೆಡಿ ಮಾಡ್ಕೊಳಕ್ ಆಗಲ್ಲ. ಕೆಲವುದು ಹುರಿದಾಗ ಬೇರೆ ತರ ಬಿಹೇವ್ ಮಾಡ್ತವೆ, ಅವನ್ ನಲ್ಲಿ ಇಟ್ಟಾಗ ಬೇರೆ ತರ ಬಿಹೇವ್ ಮಾಡ್ತವೆ. ಇವತ್ತಿನ ಬ್ಯಾಚಿಗೆ ಪ್ರಿಪರೇಷನ್ ಹೋಗೋದಕ್ಕೆ ನಮ್ಗೆ ಆಕ್ಚುಲಿ ನಿನ್ನೆನೆ ಸ್ಟಾರ್ಟ್ ಆಗಿರುತ್ತೆ. ಪ್ರೋಸೆಸ್ ಫಸ್ಟ್ ಡೇನೇ ಆಗಿರುತ್ತೆ. ಸೊ ಈಗ ಅದು ಸೆಕೆಂಡ್ ಡೇ ನಾವು ಬಂದಿರೋದ್ರಿಂದ ಸೊ ಇವಾಗ ರೋಸ್ಟಿಂಗ್ ಅದು ಪ್ರೋಸೆಸ್ ನ ನೀವು ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾ ಸರ್, ಇವಾಗ ರೋಸ್ಟಿಂಗ್ ಹೋದ್ ಸರ್ ಈ ಬ್ಯಾಚ್ ಇದು. ಇದು ಒಂದೇನಂತಂದ್ರೆ ಇದು ಹಾಕಿಂತ ಮುಂಚೆ ಪ್ರೀ ರೋಸ್ಟ್ ಆಗಿರುತ್ತೆ ಇಂಡಿವಿಜುವಲ್ ಐಟಮ್ಸ್. ಓಕೆ. ಮತ್ತೆ ತಿರ್ಗಾ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಯೂನಿಫಾರ್ಮ್ ರೋಸ್ಟಿಂಗ್ ಬಂದು ಇದ್ರದ್ದು ಸ್ಮೆಲ್, ಆಮೇಲೆ ಇದ್ರದ್ದು ಪ್ರೊಫೈಲಿಗೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ ನಮ್ಮಲ್ಲಿ. ಆಮೇಲೆ ಇದನ್ನ ನಾವು ಇಳಿಸಿ ಈ ರೋಸ್ಟಿಂಗ್ ಆದ್ರ ಮೇಲೆ ನಾವು ಮಾಯಿಶ್ಚರ್ ಚೆಕ್ ಮಾಡ್ತೀವಿ. ಇದ್ರದ್ದು ಆ ಮಾಯಿಶ್ಚರ್ 0 ಇದ್ರೆ ಮಾತ್ರ ತಿರ್ಗಾ ಅದು ಗ್ರೈಂಡಿಂಗ್ ಹೋಗುತ್ತೆ. ಈಗ ರಾ ಮೆಟೀರಿಯಲ್ಸ್ ಎಲ್ಲ ನೀವು ಪರ್ಚೇಸ್ ಮಾಡೋದು ಯಾವ ರೀತಿ ಸರ್? ಸರ್ ರಾ ಮಟೀರಿಯಲ್ ಅಂತಂದ್ರೆ ಇವಾಗ ನೀವು ನೋಡಿದ್ರೆ ಆಲ್ಮೋಸ್ಟ್ 17-18 ವೆರೈಟಿ ರಾ ಮಟೀರಿಯಲ್ಸ್ ನಮ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಹೋಗುತ್ತೆ. ಈ ರಾಗಿ ಎಲ್ಲ ಬರೋದು ಮಂಡ್ಯ, ಹಾಸನ ಈ ಕಡೆ ಪ್ಲೇಸ್ ಇಂದ ಬರುತ್ತೆ. ಕೆಲವು ಫಾರ್ಮರ್ಸ್ ಜೊತೆ ನಾವು ರೆಗ್ಯುಲರ್ ಇಂಟ್ರಾಕ್ಷನ್ ಅಲ್ಲಿ ಇರ್ತೀವಿ. ಮಿಲೆಟ್ಸ್ ಈ ತರ ರಿಲೇಟೆಡ್ ಬಂದ್ರೆ ನಾವು ಬಳ್ಳಾರಿ, ಉತ್ತರ ಕರ್ನಾಟಕದ ಭಾಗದಿಂದ ಎಲ್ಲ ಪರ್ಚೇಸ್ ಮಾಡ್ತೀವಿ. ಒಂದೊಂದು ರೀಜನಲ್ ಸಿಕ್ಕೋ ಸ್ಪೈಸಸ್ ಕ್ವಾಲಿಟಿ ಬೇರೆ ಇರುತ್ತೆ. ಏಲಕ್ಕಿ ಎಲ್ಲ ಪರ್ಚೇಸ್ ಮಾಡ್ತಿರೋದು ಕೇರಳ ಸೈಡ್ ಇಂದ. ಚೆನ್ನಾಗಿದೆ ಕ್ವಾಲಿಟಿ, ಗ್ರೀನ್ ಒಳ್ಳೆ. ಕೋಕೋ ಬರೋದು ಕೇರಳದಿಂದ. ಸೊ ಅದ್ರ ಜೊತೆಗೆ ಒಂದಿಷ್ಟು ಇಲ್ಲಿ ಬಾಕ್ಸಸ್ ಎಲ್ಲ ನೋಡಿದೆ ಸರ್, ಇದು ಏನಂತ ಗೊತ್ತಾಗ್ಲಿಲ್ಲ. ಇದರಲ್ಲಿ ನಾವು ಎವ್ರಿ ಡೇ ಪ್ಲಾನ್ ಪ್ರಕಾರ ಏನಾಗಿರುತ್ತೆ ಅದ್ರ ಪ್ರಕಾರ ಮಾಡಿ ಬ್ಯಾಚ್ ನಂಬರ್ ಮಾಡಿ ಇಟ್ಬಿಡ್ತೀವಿ. ಸೊ ಒಂದು ರೋಸ್ಟಿಂಗ್ ಏನು ಒಂದು ಪ್ರೋಸೆಸ್ ಮುಗೀತು, ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಗೆ ಅವರು ಅದನ್ನ ಡಂಪ್ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಸರ್ ಇದೇನಂತಂದ್ರೆ ನಾವು ಈ ಪ್ರೊಸೀಜರ್ನ ನಾವು ಕಂಪಲ್ಸರಿ ಮಾಡ್ತೀವಿ ಇದಾದ್ರೂ ಕೂಡಲೇ. ಸೊ ಇವಾಗ ನಮಗೆ ರೂಮ್ ಟೆಂಪರೇಚರ್ ನಮಗೆ 29 ಡಿಗ್ರೀಸ್ ಇದೆ ಇವಾಗ. ಹೌದು. ಸೊ ನಮ್ಗೆ ಇದರಲ್ಲಿ ಮಾಯಿಶ್ಚರ್ ಪರ್ಸೆಂಟೇಜ್ ನೋಡ್ಬೋದು 0%ಗೆ. ಇದೇನಂತಂದ್ರೆ ನಾವು ಪ್ಯಾಕ್ಟ್ ಮಾಡಿ ಕಳಿಸಿದಾಗ್ಲೂ ಮಾಯಿಶ್ಚರ್ ಇತ್ತು ಅಂತಂದ್ರೆ ಲಂಪ್ಸಸ್ ಆಗೋದು ಅದ್ರ ಒಳಗಡೆ, ಅಥವಾ ಫಂಗಸ್ ಫಾರ್ಮ್ ಆಗೋದು, ಈ ತರದ್ ಇರುತ್ತೆ. ಸೊ ಕ್ವಾಲಿಟಿ ಚೆಕಿಂಗ್ ಪ್ರೊಸೀಜರ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೊಸೀಜರ್ ಇದು. ಇದರಲ್ಲಿ 0 ಬಂದ್ರ ಮೇಲೆ ನಮ್ದು ಗ್ರೈಂಡಿಂಗ್ ಹೋಗುತ್ತೆ. ಸೊ ಗ್ರೈಂಡಿಂಗ್ಗೆ ಲೋಡ್ ಮಾಡ್ತಾ ಇರೋವಂಥದ್ದು ನಾವು ನೋಡ್ಬೋದು ಇಲ್ಲಿ. ಇವಾಗ ಹಿಟ್ಟೆಲ್ಲ ಮಿಲ್ಲಲ್ಲಿ ಆಗತ್ತಲ್ಲ, ಸೊ ಅದೇ ತರ ಒಂದು ಮಿಷಿನ್ ಅಲ್ಲೇ ಆಗತ್ತಲ್ಲ ಸರ್? ಹೌದು. ಸೊ ಒಂದು ಪೌಡರ್ ಆದ್ಮೇಲೆ ಇಲ್ಲಿ ಅರೋಮಾ ಬರ್ತಾ ಇದೆ, ಹೇಗಿದೆ ಅಂದ್ರೆ ಸಖತ್ತಾಗಿದೆ. ಅಷ್ಟು ಏನು ಹೆಲ್ತ್ ಬೆನಿಫಿಟ್ಸ್ ಇರುವಂತ ಅಷ್ಟು ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಪ್ರಿಪೇರ್ ಆಗಿದ್ದು ಸ್ಟ್ರಾಂಗ್ ಬೋನ್ಸ್ಗೆ ಗಟ್ಟಿ ಮೂಳೆಗಳು ಹಾಕಬೇಕು, ಸ್ಟ್ರೆಂತ್ ಆಗಿರ್ಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ನೀವು ಟ್ರೈ ಮಾಡಲೇಬೇಕು. ಇದಾದ್ಮೇಲೆ ಏನಿರುತ್ತೆ? ಇದಾದ್ಮೇಲೆ ಇದು ಇವಾಗ ಕೂಲಿಂಗ್ ಇರುತ್ತೆ ಸರ್. ನೆಕ್ಸ್ಟ್ ನಾವು ಬಯೋಮೆಟ್ರಿಕ್ ಪ್ಯಾಕೇಜಿಂಗ್ ಹೋಗ್ತೀವಿ. ಓಕೆ. ಅದಾದ್ರ ಮೇಲೆ ಸೀಲಿಂಗ್ ಆಗುತ್ತೆ, ಆಮೇಲೆ ಬ್ಯಾಚ್ ಕೋಡಿಂಗ್, ಡಿಸ್ಪ್ಯಾಚ್ ರೆಡಿ ಆಗುತ್ತೆ. ಕಂಪ್ಲೀಟ್ಲಿ ಈಗ ಒಂದು ಪ್ರಾಡಕ್ಟ್ ನ ಬೆನಿಫಿಟ್ಸ್ ಮತ್ತೆ ಒಂದಿಷ್ಟು ಮೇಕಿಂಗ್ ನ ನೀವು ನೋಡಿದ್ರಿ. ಇವಾಗ ಎಲ್ರಿಗೂ ಕೆಲವೊಂದು ಆ ಪ್ರಾಡಕ್ಟ್ ತಗೋಬೇಕು, ಇದು ತಗೋಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೆ ಮುಂಚೆ ಒಂದಿಷ್ಟು ಫುಡ್ ಅಂತ ಬಂದಾಗ ಕೆಲವೊಂದು ಸರ್ಟಿಫಿಕೇಟ್ಸ್ FSI ಇಂದ ಇರ್ಬೋದು, ಕೆಲವೊಂದೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್? ಆಬ್ವಿಯಸ್ಲಿ ನಾವಿಲ್ಲಿ ರನ್ ಮಾಡ್ತಿರೋದಕ್ಕೆ ಇದೆ FSSAI ಸರ್ಟಿಫಿಕೇಟ್, NABL ಅಕ್ರೆಡಿಟೆಡ್ ಲ್ಯಾಬ್ಸ್ ಅಲ್ಲಿ ನಾವು ಮಾಡಿರೋ ನ್ಯೂಟ್ರಿಷನಲ್ ಸರ್ಟಿಫಿಕೇಟ್ಸ್ ಇದೆ. ಸೊ ನಾವೇನ್ ಕ್ಲೈಮ್ ಮಾಡ್ತೀವಿ 6 ಮಂತ್ ಶೆಲ್ಫ್ ಲೈಫ್, ಅದ್ರ ಬಗ್ಗೆನೂ ಸಹ ನಾವು ಲ್ಯಾಬ್ಸ್ ಇಂದ ರಿಪೋರ್ಟ್ ತಗೊಂಡಿರೋ ರಿಪೋರ್ಟ್ಸ್ ಇದಾವೆ. ಈ ಪ್ರಾಡಕ್ಟ್ಸ್ ಎಲ್ಲ ಈಗ ನೀವು ಟ್ರೈ ಮಾಡಬೇಕು, ನೀವು ತಗೋಬೇಕು ಅಂತ ಇದ್ರೆ ಅಂದ್ರೆ ನಮ್ಮ ಒಂದು ವೀಕ್ಷಕರಿಗೆ ಇವಾಗ ಹೆಂಗ್ ಕನೆಕ್ಟ್ ಆಗೋದು? ನೀವು ಫೋನ್ ಮಾಡಿದ್ರೆ ಫೋನಲ್ಲಿ ಡೇಟಾಬೇಸ್ ತಗೊಂಡು ನಾವು ಕಳಿಸ್ತಾ ಇದೀವಿ. ನಮ್ಮ ವೆಬ್ಸೈಟ್ ಅಲ್ಲಿ bhavaearth.com ಅಂತಿದೆ. ಸೊ ಜೊತೆಗೆ ಅವ್ರದ್ದು ಓನ್ ವೆಬ್ಸೈಟ್ ಇದೆ, ನೀವು ಅಲ್ಲೂ ಹೋಗಿ ಸಹ ಆರ್ಡರ್ಗಳನ್ನ ಫಿಲ್ ಮಾಡಬಹುದು. ಅಮೆಝಾನ್ ಅಲ್ಲೂ ಅವೈಲೇಬಲ್ ಇದೆ. ಇನ್ನ ಏನೇನಿದೆ ಸರ್ ನಿಮ್ಮ ವೆಬ್ಸೈಟ್ ಅಲ್ಲಿ ಅಂದ್ರೆ ಬೈ ಮಾಡುವಂತದ್ದು? ಸರ್ ನಮ್ದಂತಂದ್ರೆ ನಾವು ಟ್ರೆಡಿಷನಲಿ ನಾವು ಸ್ಟಾರ್ಟ್ ಮಾಡಿದಾಗ ಕಾಫಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದು. ಕಾಫಿನೂ ಅವೈಲೇಬಲ್ ಇರುತ್ತೆ. ಟ್ರೆಡಿಷನಲ್ ನಾವು ಕಾಫಿ ಕುಡಿತಾ ಇದ್ದಂತ ಡಾಬ್ರಾಗಳು, ಆಮೇಲೆ ಕಪ್ ಸೆಟ್ಗಳು, ಅದು ಸಹ ಅವೈಲೇಬಲ್ ಇರುತ್ತೆ. ನೀವು ಒಂದ್ಸಲ ವೆಬ್ಸೈಟ್ಗೆ ನೀವು ಎಂಟ್ರಿ ಆದ್ರೆ ಸೊ ನಿಮಗೇನೆ ಏನು ತೊಗೋಬೇಕು ಏನು ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿರುತ್ತೆ. ಇನ್ನು ಕೆಲವೊಂದು ಫೋನ್ ಕಾಲಲ್ಲೇ ನೀವೇನಾದರೂ ಆರ್ಡ್ರ್ ಪ್ಲೇಸ್ ಮಾಡೋಂಗಿದ್ರು ಸೊ ಡಿಸ್ಪ್ಲೇಲಿ ಬರ್ತಾ ಇರೋಂಥ ಕಾಂಟ್ಯಾಕ್ಟಿಗೆ ನೀವು ರೀಚ್ ಆದರೆ ಸೊ ಅವ್ರ ಕಡೆಯಿಂದ ಸೊ ಕೊರಿಯರ್ ಸರ್ವಿಸ್ ಕೊಡ್ತೀವಿ ಸರ್. ಕ್ವಾಂಟಿಟಿ ವೈಸ್ ಒಂದೇ ಸರ್. 300 ಗ್ರಾಮ್ ನಾವು ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಯಾರಿಗೆ ಆದರೂ 1 ಪ್ಯಾಕ್ ತೊಗೊಂಡ್ರೆ 45 to 60 ಸರ್ವಿಂಗ್ಸ್ ಬರೋದಕ್ಕೆ ಡಿಸೈನ್ ಮಾಡಿರೋದು. ಅವ್ರು ಇಟ್ಟಿರೋ ಪ್ರಾಡಕ್ಟ್ ನೇಮ್ಗಳು ಇಟ್ಟಿರೋದೇನೆ ನಮಗೆ ಅಂದರೆ ಏನು ಎವ್ರಿ ಡೇ ಯಾರೇನೆಲ್ಲ ಚಾಲೆಂಜ್ ಫೇಸ್ ಮಾಡ್ತಿದ್ದಾರೆ ಅದ್ರ ಒಳಗಡೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಆ ಒಂದು ಬೆನಿಫಿಟ್ಸ್ ಇರುವಂಥದ್ದನ್ನೇ ಸಹ ತಂದಿರೋದ್ರಿಂದ
ಸೊ ಈ ಪ್ರಾಡಕ್ಟ್ನ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಸಹ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒನ್ ಟೈಮ್ಗೆ ಅದು ನೀವು ತೊಗೊಳೋದಕ್ಕಿಂತ ಅಟ್ಲೀಸ್ಟ್ ಒಂದು ಪ್ಯಾಕೆಟ್ ನೀವು ತೊಗೊಂಡು ಟ್ರೈ ಮಾಡಿದ್ರೆ ಆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವೇ ಪದೇ ಪದೇ ತೊಗೋಬೇಕು ಅಂತ ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಡಿಸ್ಪ್ಲೇಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇದರದ್ದು ಕಂಪ್ಲೀಟ್ಲಿ ಡೀಟೇಲ್ಸ್, ವೆಬ್ಸೈಟ್ ಇರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು, ಎಲ್ಲನೂ ಹಾಕಿರ್ತೀವಿ. ಸೊ ಹೆಚ್ಚಿನ ಮಾಹಿತಿಗೆ ನಿಮಗೆ ಏನೇ ಬೇಕಿದ್ದರೂ ಆ ಒಂದು ನಂಬರ್ಸ್ಗೆ ರೀಚ್ ಔಟ್ ಆಗಿ. ಕಂಪ್ಲೀಟ್ಲಿ ಒಂದು ಯೂನಿಟ್ಗೆ ಅವ್ರು ನಮ್ಮನ್ನ ವೆಲ್ಕಮ್ ಮಾಡಿ ಹೇಗೆಲ್ಲ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಡಾಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನೊಂದು 4 ಪ್ರಾಡಕ್ಟ್ ಇವಾಗ ಐರನ್ ಬೂಸ್ಟ್ ಮತ್ತು ಸ್ಟ್ರಾಂಗ್ ಬೋನ್ಸ್, ಪ್ರೋಟೀನ್, ವೆಲ್ನೆಸ್, ಎವ್ರಿಡೇ ಇನ್ನಷ್ಟು ಪ್ರಾಡಕ್ಟ್ಸ್ಗಳನ್ನ ತನ್ನಿ, ಇನ್ನಷ್ಟು ನಮ್ಮ ಒಂದು ವೀಕ್ಷಕರಿರ್ಬೋದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಖಂಡಿತ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್.